ಲಕ್ಕಿ ಸ್ಟಾರ್ ಅಸ್ಟ್ರೋಗೆ ಸ್ವಾಗತ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಮೊಬೈಲ್ ನಂಬರ್ ಜೋಡಿಗಳನ್ನ ಯಾವ ತರ ಸೆಟ್ ಮಾಡ್ಕೋಬೇಕು ಗುರುಗಳೇ, ಅದ್ರ ಸೀಕ್ರೆಟ್ ಏನು ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ದೀರಾ. ಅದಕ್ಕೆ ಈ ಲಕ್ಕಿ ನಂಬರ್ಸ್ ಜೊತೆಗೆ 9 ಪೇರ್ಸ್ ಅಂತಿದಾವಲ್ಲ, ಆ ಜೋಡಿಗಳು ಯಾವ ಜೋಡಿಗಳು ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿದ್ರೆ ಲಕ್ ಕೊಡುತ್ತೆ, ನೀವು ಕೋಟ್ಯಾಧಿಪತಿಗಳಾಗ್ಬೋದು. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ 9 ಜೋಡಿಗಳು ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ರೂಲು. ಆದ್ರೆ ಮಿನಿಮಮ್ ಇಲ್ಲ 2 ಜೋಡಿ ಆದ್ರೂ ಇರ್ಬೇಕು ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿ. ಆ ಸಂಖ್ಯೆಗಳ ಜೋಡಿಗಳು ಯಾವ್ಯಾವ ಅಂತ ನೋಡೋಣ. ಇವತ್ತು ಒಂದು ನಂಬರ್ ತಗೊಂಡು ಸಕ್ಸಸ್ ಆಗಿದ್ದಾರೆ, ಆ ನಂಬರ್ ಬಗ್ಗೆನೆ ಜೋಡಿಗಳ ತರ ಹಾಕಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈಗ ಒಂದು ನಂಬರ್ ತಗೊಂಡಿದ್ದೀನಿ ನೋಡಿ, 9513115196. ಈ ನಂಬರು ಸಕ್ಸಸ್ ಆಗಿದೆ. ಈ ನಂಬರಿಂದ ಈ ನಂಬರ್ನ ಜೋಡಿಗಳಾಗಿ ಹಾಕ್ತೀನಿ, ಫಸ್ಟ್ ನೋಡಿ. 955113311115 ಮತ್ತೆ 51 ಮತ್ತೆ 19 ಮತ್ತೆ 96. ಇದು ಮೊಬೈಲ್ ನಂಬರ್ 9 ಪೇರ್ ಜೋಡಿಸ್. ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಯಾರದೇ ಒಂದು ಮೊಬೈಲ್ ಸಂಖ್ಯೆನಲ್ಲಿ, ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಈ ತರ ಜೋಡಿಗಳು ಅಟ್ಲೀಸ್ಟ್ 2 ಜೋಡಿ ನಂಬರ್ಸ್ ಆದ್ರೂ ಬಂದಿರ್ಬೇಕು. ನಿಮ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸಕ್ಸಸ್ ಆಗ್ತಾ ಇಲ್ವಾ, ಲಾಸ್ ಆಗ್ತಾ ಇದೆಯಾ, ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ನಲ್ಲಿ ಈ ಜೋಡಿಸ್ ಇದಾವ ನೋಡ್ಕೊಳ್ಳಿ. ಈ ಜೋಡಿಗಳು ಬರ್ಬೇಕು, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2 ಜೋಡಿಸ್ ಆದ್ರೂ ಇರ್ಬೇಕು ಸಕ್ಸಸ್ ಬೇಕಂದ್ರೆ. ಕೆಲವರು ಎಷ್ಟು ಮಾಡಿದ್ರು ಗುರುಗಳೇ ದುಡಿತೀವಿ, ದುಡ್ಡು ಬರ್ತಾ ಇದೆ, ನಿಲ್ತಾ ಇಲ್ಲ, ಇದು ಒಂದ್ ಕಾನ್ಸೆಪ್ಟ್ ಹೇಳ್ತಾರೆ. ಎರಡನೇದು, ಏನಾದ್ರೂ ವ್ಯವಹಾರಕ್ಕೆ ಮಾಡಕ್ ಹೋಗ್ತೀವಿ, ಅದು ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ. ಇಲ್ಲ ಒಂದ್ ಮನೆ ಕಟ್ಟಕ್ ಹೋಗ್ತೀವಿ, ಆಗಲ್ಲ. ಮತ್ತೆ ಲೋನ್ ತೀರ್ಸಕ್ ಹೋಗ್ತೀವಿ, ಸಾಲ ತೀರ್ಸಕ್ ಆಗಲ್ಲ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಾ ಇದೀವಿ ಅಂತ ತುಂಬಾ ಜನ ಹೇಳ್ತೀರ. ಅದಕ್ಕೆ ನನ್ನ ಕಡೆಯಿಂದ ಏನಪ್ಪ ಈ ಸೀಕ್ರೆಟ್ ನ ರಿವೀಲ್ ಮಾಡ್ತಾ ಇದೀನಿ ಅಂದ್ರೆ, ನಿಮ್ ಮೊಬೈಲ್ ಸಂಖ್ಯೆನಲ್ಲಿ ಮಿನಿಮಮ್ ಒಂದು 2 ಜೋಡಿ ಆದ್ರೂ ನಿಮ್ಮ ಮೊಬೈಲ್ ಸಂಖ್ಯೆನಲ್ಲಿ ಬರ್ಬೇಕು. ಒನ್ಸ್ ಅದು ಬಂದ್ರೆ ಒಂದಲ್ಲ ಒಂದ್ ದಿವಸ ಈ ನಂಬರ್ಸ್ ಇಂಪ್ಯಾಕ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಅಂದ್ರೆ ಇವೆಲ್ಲ ಆಲ್ಮೋಸ್ಟ್ ಮನಿ ನಂಬರ್ಸು ಮತ್ತೆ ಬಿಸ್ನೆಸ್ ನಂಬರ್ಸ್, ಇವು ಇರ್ಲೇಬೇಕು. ಯಾವುದೇ ಕಾರಣಕ್ಕೂ ಈ ಜೋಡಿಗಳಲ್ಲಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 2 ಜೋಡಿ ಆದ್ರೂ ಇರ್ಬೇಕು, ಮ್ಯಾಕ್ಸಿಮಮ್ 3 ಆದ್ರೂ ಇರ್ಬೇಕು. ಇನ್ನ ಚೆನ್ನಾಗಿರ್ಬೇಕು, 4 ಇರ್ಬೇಕು. ಈ ತರ ಕೆಲವು ಸಿಗೋದಿಲ್ಲ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2 ಜೋಡಿಸ್ ಆದ್ರೂ ಇರೋ ತರ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈ ನಂಬರ್ ನಲ್ಲಿ ಜೋಡಿಗಳು ಎಷ್ಟು ಬಂದಿದೆ ನೋಡೋಣ. ನೋಡಿ, 95 ಇದೆ, ಒಳ್ಳೆ ನಂಬರ್, ಇಸ್ ಎ ಗುಡ್ ನಂಬರ್. 51 ಇದೆ, ಒಳ್ಳೆ ನಂಬರ್. ಮತ್ತೆ 13 ಇದೆ, ಗುಡ್ ನಂಬರ್. 31 ಇದೆ, ಇಸ್ ಎ ಗುಡ್ ನಂಬರ್. 11 ಇದೆ, ಇಸ್ ಎ ಗುಡ್ ನಂಬರ್. ಮತ್ತೆ 15 ಇದೆ, ಗುಡ್ ನಂಬರ್. ಮತ್ತೆ 51 ಇದೆ, 19 ಇದೆ, 96 ಇದೆ. ನಿಮಗೆಲ್ಲ ಆಲ್ರೆಡಿ ಹೇಳ್ತಾ ಇದ್ದೆ, 95 ಅಂದ್ರೆ ಇಸ್ ಬಿಸ್ನೆಸ್ ನಂಬರ್. ಮತ್ತೆ 51 ಅಂದ್ರೆ ಮನಿ ನಂಬರ್. 13 ಅಂದ್ರೆ ಮನಿ ಫ್ಲೋ. ಇನ್ನ 31 ಅಂದ್ರೆ ಎಕ್ಸಲೆಂಟ್ ಮನಿ ಬರುತ್ತೆ, ಮನಿ ಅಟ್ರಾಕ್ಟ್ ಆಗುತ್ತೆ, ಎಲ್ಲ ನಂಬರ್ ಇದಾಗುತ್ತೆ. ಮತ್ತೆ ಇಸ್ ಎ ಕಿಂಗ್ ನಂಬರ್. 11 ಇತ್ತು ಅಂದ್ರೆ ಮೊಬೈಲ್ ಸಂಖ್ಯೆನಲ್ಲಿ ಇಸ್ ಎ ಕಿಂಗ್ ನಂಬರ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ 15 ಅಂದ್ರೆ ಕೂಡ ಮನಿ ಸಂಖ್ಯೆನೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 51 ಆಗ್ಲಿ 15 ಇದ್ರು ಮನಿ ನಂಬರೇ. ಇದನ್ನ ಲಕ್ಷ್ಮಿ ಸಂಖ್ಯೆ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಮತ್ತೆ 51 ಬಂದಿದೆ. 19 ಇದು ಎಕ್ಸಲೆಂಟ್ ನಂಬರ್. ಈ ಮೊಬೈಲ್ ಸಂಖ್ಯೆನಲ್ಲಿ ಈ 19 ಅನ್ನೋದು ಎಕ್ಸಲೆಂಟ್ ನಂಬರ್. ಮತ್ತೆ 96 ಅನ್ನೋದು ಕೂಡ ಇಸ್ ಎ ಗುಡ್ ನಂಬರ್. ಇಷ್ಟು ಜೋಡಿಗಳು ಒಳ್ಳೆ ಜೋಡಿಗಳಿದೆ. ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಏನೇನ್ ಇರ್ಬೇಕು ಅಂತ ಹೇಳಿದೆ, ಮ್ಯಾಕ್ಸಿಮಮ್ 2-3 ಜೋಡಿಸ್ ಆದ್ರೂ ಇರ್ಬೇಕು ಅಂತಂದು. ಫಸ್ಟ್ 95 ಇದೆ, ಈ ಮೊಬೈಲ್ ನಲ್ಲಿರೋ ಜೋಡಿ ಇದರಲ್ಲಿ ಆಗ್ತಾ ಇದೀನಿ ನೋಡಿ. ನೆಕ್ಸ್ಟ್ 15 ಇದೆ, ಇಲ್ಲಿ 15 ಬಂದಿದೆ, ಎರಡನೇದು. ಮತ್ತೆ 13 ಇದೆ ಈ ಮೊಬೈಲ್ ಸಂಖ್ಯೆನಲ್ಲಿ. ಮತ್ತೆ 19 ಇದೆ ನೋಡಿ, ಮ್ಯಾಕ್ಸಿಮಮ್ 4 ಜೋಡಿಸ್ ಇದೆ ಇಲ್ಲಿ. ಅಂದ್ರೆ ಇದರಲ್ಲಿ ಏನ್ ಇರಬೇಕು, ಈ ಜೋಡಿಗಳಲ್ಲಿ ಯಾವ ಬರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಜೋಡಿಗಳಿದೆ ನೋಡಿ. ಅಂದ್ರೆ ರಿಪೀಟ್ ಆಗಿದೆ ಕೆಲವು ಟೈಮಲ್ಲಿ. 15 ಇದೆ, 31 ಇದೆ, ಮತ್ತೆ 13 ಇದೆ, ಮತ್ತೆ 19 ಇದೆ, 95 ಇದೆ.
ಈ ತರ ನೋಡ್ಕೋಬೇಕು ನೀವು. ಜೋಡಿಗಳು ಪರ್ಫೆಕ್ಟ್ ಆಗಿ ಬಂದ್ರೆ ಸಕ್ಸಸ್ ಅನ್ನೋದು ಚೆನ್ನಾಗಿರುತ್ತೆ, ನಿಮ್ಗೆ ಎವ್ರಿ ಡೇ ಮನಿ ಫ್ಲೋ ಆಗ್ತಾ ಇರ್ತದೆ. ಇನ್ನೊಂದೇನಪ್ಪ, ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದೆ. ಮೊಬೈಲ್ ನಂಬರ್ ಚಾಯ್ಸ್ ಮಾಡ್ಕೋಬೇಕಾದ್ರೆ ಈ ಸಂಖ್ಯೆಗೂ ಈ ಸಂಖ್ಯೆಗೆ ಮಿತ್ರತ್ವ ಇದೆಯಾ ಅಂದ್ರೆ ಫ್ರೆಂಡ್ಸ್ ತರ ಇದಾರಾ, ಅಲ್ಲಿ ಶತ್ರುತ್ವ ಬರಬಾರ್ದು. ಎಲ್ಲಾರು ಶತ್ರುತ್ವ ತರ ಇರೋ ಸಂಖ್ಯೆಗಳನ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದ್ರದ್ದು ಇಂಪ್ಯಾಕ್ಟ್ ಕೆಲವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ಹತ್ರ ಎಲ್ಲ ಬ್ಯಾಡ್ ಸಂಖ್ಯೆಗಳಿದೆ, ನನ್ಗೇನು ಇಲ್ಲ, ಕೋಟ್ಯಾಧಿಪತಿ ಆಗಿದ್ದೀನಿ ಅಂತಾರೆ. ಖಂಡಿತ ಸಮಸ್ಯೆ ಇಲ್ಲ. ಯಾವಾಗ ಅದರ ತೊಂದರೆ ಬರುತ್ತೆ ಅಂದ್ರೆ, ನಮ್ಗೆ ದಶಾಭುಕ್ತಿ ಕಾಲ ಚೆನ್ನಾಗಿದ್ದಾಗ, ನಮ್ ಗ್ರಹಗಳು ಫೇವರೇಬಲ್ ಆಗಿದ್ದಾಗ ಬ್ಯಾಡ್ ಸಂಖ್ಯೆಗಳಿದ್ರೂ ಸಮಸ್ಯೆ ಅಷ್ಟೊಂದು ಬರೋದಿಲ್ಲ. ದಶಾಭುಕ್ತಿ ಟೈಮಲ್ಲಿ ಗ್ರಹಗಳು ಕೆಟ್ಟಾಗ, ವಕ್ರಿ ಆದಾಗ, ಅದನ್ನ ರೆಟ್ರೋಗ್ರೇಡ್ ಅಂತ ಕೂಡ ಹೇಳ್ತೀವಿ. ಈ ತರ ಆದಾಗ ನಮ್ಮ ಮೊಬೈಲ್ ಸಂಖ್ಯೆನಲ್ಲಿ ರಾಂಗ್ ಜೋಡಿಗಳನ್ನ ಇತ್ತು ಅಂದ್ರೆ ಅಲ್ಲಿ ಇಂಪ್ಯಾಕ್ಟ್ ತೋರಿಸುತ್ತೆ. ಗ್ರಹಗಳು ಕೆಟ್ಟಿರ್ತವೆ, ನಾವು ತಗೊಂಡಿರೋ ಮೊಬೈಲ್ ನಂಬರು ಸರಿಯಾಗಿರೋದಿಲ್ಲ. ಆವಾಗ ಸಡನ್ ಆಗಿ ನಮಗೆ ಇಂಪ್ಯಾಕ್ಟ್ ಅನ್ನೋದು ಕೊಡುತ್ತೆ. ಯಾಕಂದ್ರೆ ಇಲ್ಲಿ ಕೂಡ ಗ್ರಹಗಳ ತರನೇ ಇವು. ಯಾಕಂದ್ರೆ ಇದು ಪ್ಲಾನೆಟ್ಸ್ ಇದ್ದಂಗೆ, ನಂಬರ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಇದು ಕೂಡ 9 ಗ್ರಹಗಳ ತರನೇ 9 ಪೇರ್ಸ್ ಜೋಡಿ ತರ ಹಾಕಿರೋದು. ಯಾವಾಗ ಗ್ರಹಗಳು ನಮ್ಗೆ ಕೆಟ್ಟಿದೆಯೋ ಆವಾಗ ಇಂಪ್ಯಾಕ್ಟ್ ಬಂದಾಗ ಇಲ್ಲಿ ಯಾವ ಜೋಡಿ ಜೊತೆ ರಾಂಗ್ ನಂಬರ್ ಇರುತ್ತೋ ಅದರದ್ದು ಇಂಪ್ಯಾಕ್ಟ್ ನಾವು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ದಾರೆ, ನೋಡಿ ಗುರುಗಳೇ ಈ ತರ ಆಗಿದೆ ಅಂತ. ಯಾಕಂದ್ರೆ ನನ್ನ ರಿಸರ್ಚ್ ಒಂದು 20 years ಇಂದ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ನಂಬರ್ಸ್ ಬಗ್ಗೆ. ಯಾಕಂದ್ರೆ ಐ ಆಮ್ ಎ ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್ ಅಂಡ್ ವಾಸ್ತು 3 ಪದ್ಧತಿಯಲ್ಲಿ ನಾನು ನೋಡ್ತೀನಿ. ಮತ್ತೆ ನಂಬರ್ಸ್ ಬಗ್ಗೆ ಇಷ್ಟು ವರ್ಷ ನಾನು ರಿಸರ್ಚ್ ಮಾಡಿ ನಿಮ್ಗೆ ಪ್ರತಿಯೊಂದು ಜೋಡಿ, ಈ ಕರ್ನಾಟಕದಲ್ಲಿ ಯಾರಾದ್ರೂ ಜೋಡಿಗಳ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಫಸ್ಟ್ ನಾನೇ ಹೇಳಿದ್ದು. ಬೇಕಾದ್ರೆ ಮುಂಚೆ ಯಾರನ್ನ ಹೇಳಿದ್ದಾರೆ ಅಂದ್ರೆ ನೋಡ್ಕೊಳ್ಳಿ. ನಂಬರ್ಸ್ ಬಗ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ. ಈ 9 ಪೇರ್ಸ್ ಬಗ್ಗೆ, ಜೋಡಿಗಳ ಬಗ್ಗೆ ವಿವರವಾಗಿ ಹಾಕಿ ತಿಳಿಸಿದ್ದೀನಿ. ವಿವರವಾಗಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ, 100 ವಿಡಿಯೋಸ್ ಹಾಕಿದ್ದೀನಿ. ಎಲ್ಲರಿಗೂ ಗೊತ್ತಾಗ್ಲಿ, ನಂಬರ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ಲಿ, ಆ ಜೋಡಿಗಳು ಯಾವ ತರ ಇಂಪ್ಯಾಕ್ಟ್ ಕೊಡುತ್ತೆ ಅಂತ. ಅದಕ್ಕೇನೆ ಇವತ್ತು ಈ ನಂಬರ್ ಸೀಕ್ರೆಟ್ನ ನಿಮಗೋಸ್ಕರ ರಿವೀಲ್ ಮಾಡಿದ್ದೀನಿ. ತುಂಬಾ ಜನಕ್ಕೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ನಂಬರ್ಸ್ ಬಗ್ಗೆ ಮತ್ತು ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದುವರೆಗೂ ಎಲ್ಲರಿಗೂ ಧನ್ಯವಾದಗಳು.